ಪೊಲೀಸ್ ಇಲಾಖೆ ಜೊತೆಗೂಡಿ ಈ ಅಪರಾಧ ಪ್ರಕರಣಗಳನ್ನು ಕಡಿಮೆ ಮಾಡಲಿಕ್ಕೆ ಮುಂದಾಗಲೇಬೇಕಾದ ಪರಿಸ್ಥಿತಿ ಇದೆ ಅನ್ನೋದು ಸ್ಪಷ್ಟವಾಗ್ತಾ ಹೋಗುತ್ತೆ. ಪೊಲೀಸ್ ರೆಕಾರ್ಡ್ಸ್, ಪೊಲೀಸ್ ಇಲಾಖೆಯಿಂದಲೇ ಲಭ್ಯವಾಗಿರುವ ಮಾಹಿತಿಯ ಪ್ರಕಾರ ಅಂಕಿ ಅಂಶಗಳು, ಬೇರೆ ಬೇರೆ ಅಪರಾಧ ಪ್ರಕರಣಗಳ ಅಂಕಿ ಅಂಶಗಳು ಎಷ್ಟಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಆಗಸ್ಟ್ ಹಾಗೆ ಸೆಪ್ಟೆಂಬರ್ ಒಂದೇ ತಿಂಗಳ ಅಂತರದಲ್ಲಿ ನಡೆದು ಹೋಗಿರುವ ಕೊಲೆಗಳು 19 ಕೊಲೆ ಪ್ರಕರಣಗಳು ದಾಖಲಾಗಿದೆ. ಹಾಗೆ ರೇಪ್ ಅಟೆಂಪ್ಟ್, ಹಾಗೆ ರೇಪ್ ಪ್ರಕರಣ, ಅತ್ಯಾಚಾರ ಪ್ರಕರಣ 19, ಕಳ್ಳತನ ಪ್ರಕರಣಗಳು 724, ರಾಬರಿ ಪ್ರಕರಣಗಳು 27. ಕೇವಲ ಒಂದು ತಿಂಗಳ ಅಂಕಿಅಂಶ ಈ ರೀತಿಯಾಗಿದೆ. ಇನ್ನು ರಾಜ್ಯಾದ್ಯಂತ ನಡೀತಾ ಇರುವ ಅಪರಾಧ ಪ್ರಕರಣಗಳನ್ನು ಪಟ್ಟಿ ಹಾಕ್ತಾ ಹೋದ್ರೆ ಇದನ್ನ ಹಿಂದಿನ ತಿಂಗಳು ಅಥವಾ ಹಿಂದಿನ ಸರ್ಕಾರದ ಅವಧಿಗೆ ತುಲನೆ ಮಾಡಿ ನೋಡೋದಕ್ಕಿಂತ ಈಗಾಗ್ತಿರುವ ಘಟನೆಗಳಿಗೆ ಕಡಿವಾಣ ಹಾಕಿ ಜನರು ಭಯಭೀತರಾಗಿ ಬದುಕ್ತಾ ಇರುವ ಪರಿಸ್ಥಿತಿಯನ್ನ ಸುಧಾರಿಸಲೇಬೇಕಾಗಿರುವ ಹೊಣೆಗಾರಿಕೆ ಸರ್ಕಾರದ ಮೇಲಿದೆ ಅನ್ನೋ ಮಾತನ್ನ ಮತ್ತೆ ಮತ್ತೆ ನೆನಪಿಸುವಂತಹ ಪ್ರಸಂಗ. ಇದಿಷ್ಟು ಇವತ್ತಿನ ಈ ಕೊಲೆ ಪ್ರಕರಣ. ಅದಾದ ನಂತರದಲ್ಲಿ ಅದರ ಹಿಂದೆ ನಡೀತಿರುವ ಅನೇಕ ಅಪರಾಧ ಪ್ರಕರಣಗಳಿಗೆ ಸಂಬಂಧಪಟ್ಟ ಅಪ್ಡೇಟ್ಸ್. ಮುಂದೆ ರಾಜಕೀಯ ಸುದ್ದಿಗಳ ಕಡೆಗೆ ಗಮನ ಕೊಡೋಣ. ಪೊಲೀಸ್ ಇಲಾಖೆ ಜೊತೆಗೂಡಿ ಈ ಅಪರಾಧ ಪ್ರಕರಣಗಳನ್ನು ಕಡಿಮೆ ಮಾಡಲಿಕ್ಕೆ ಮುಂದಾಗಲೇಬೇಕಾದ ಪರಿಸ್ಥಿತಿ ಇದೆ ಅನ್ನೋದು ಸ್ಪಷ್ಟವಾಗ್ತಾ ಹೋಗುತ್ತೆ. ಪೊಲೀಸ್ ರೆಕಾರ್ಡ್ಸ್, ಪೊಲೀಸ್ ಇಲಾಖೆಯಿಂದಲೇ ಲಭ್ಯವಾಗಿರುವ ಮಾಹಿತಿಯ ಪ್ರಕಾರ ಅಂಕಿ ಅಂಶಗಳು, ಬೇರೆ ಬೇರೆ ಅಪರಾಧ ಪ್ರಕರಣಗಳ ಅಂಕಿ ಅಂಶಗಳು ಎಷ್ಟಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಆಗಸ್ಟ್ ಹಾಗೆ ಸೆಪ್ಟೆಂಬರ್ ಒಂದೇ ತಿಂಗಳ ಅಂತರದಲ್ಲಿ ನಡೆದು ಹೋಗಿರುವ ಕೊಲೆಗಳು 19 ಕೊಲೆ ಪ್ರಕರಣಗಳು ದಾಖಲಾಗಿದೆ. ಹಾಗೆ ರೇಪ್ ಅಟೆಂಪ್ಟ್, ಹಾಗೆ ರೇಪ್ ಪ್ರಕರಣ, ಅತ್ಯಾಚಾರ ಪ್ರಕರಣ 19, ಕಳ್ಳತನ ಪ್ರಕರಣಗಳು 724, ರಾಬರಿ ಪ್ರಕರಣಗಳು 27. ಕೇವಲ ಒಂದು ತಿಂಗಳ ಅಂಕಿಅಂಶ ಈ ರೀತಿಯಾಗಿದೆ. ಇನ್ನು ರಾಜ್ಯಾದ್ಯಂತ ನಡೀತಾ ಇರುವ ಅಪರಾಧ ಪ್ರಕರಣಗಳನ್ನು ಪಟ್ಟಿ ಹಾಕ್ತಾ ಹೋದ್ರೆ ಇದನ್ನ ಹಿಂದಿನ ತಿಂಗಳು ಅಥವಾ ಹಿಂದಿನ ಸರ್ಕಾರದ ಅವಧಿಗೆ ತುಲನೆ ಮಾಡಿ ನೋಡೋದಕ್ಕಿಂತ ಈಗಾಗ್ತಿರುವ ಘಟನೆಗಳಿಗೆ ಕಡಿವಾಣ ಹಾಕಿ ಜನರು ಭಯಭೀತರಾಗಿ ಬದುಕ್ತಾ ಇರುವ ಪರಿಸ್ಥಿತಿಯನ್ನ ಸುಧಾರಿಸಲೇಬೇಕಾಗಿರುವ ಹೊಣೆಗಾರಿಕೆ ಸರ್ಕಾರದ ಮೇಲಿದೆ ಅನ್ನೋ ಮಾತನ್ನ ಮತ್ತೆ ಮತ್ತೆ ನೆನಪಿಸುವಂತಹ ಪ್ರಸಂಗ. ಇದಿಷ್ಟು ಇವತ್ತಿನ ಈ ಕೊಲೆ ಪ್ರಕರಣ. ಅದಾದ ನಂತರದಲ್ಲಿ ಅದರ ಹಿಂದೆ ನಡೀತಿರುವ ಅನೇಕ ಅಪರಾಧ ಪ್ರಕರಣಗಳಿಗೆ ಸಂಬಂಧಪಟ್ಟ ಅಪ್ಡೇಟ್ಸ್. ಮುಂದೆ ರಾಜಕೀಯ ಸುದ್ದಿಗಳ ಕಡೆಗೆ ಗಮನ ಕೊಡೋಣ. ಪೊಲೀಸ್ ಇಲಾಖೆ ಜೊತೆಗೂಡಿ ಈ ಅಪರಾಧ ಪ್ರಕರಣಗಳನ್ನು ಕಡಿಮೆ ಮಾಡಲಿಕ್ಕೆ ಮುಂದಾಗಲೇಬೇಕಾದ ಪರಿಸ್ಥಿತಿ ಇದೆ ಅನ್ನೋದು ಸ್ಪಷ್ಟವಾಗ್ತಾ ಹೋಗುತ್ತೆ. ಪೊಲೀಸ್ ರೆಕಾರ್ಡ್ಸ್, ಪೊಲೀಸ್ ಇಲಾಖೆಯಿಂದಲೇ ಲಭ್ಯವಾಗಿರುವ ಮಾಹಿತಿಯ ಪ್ರಕಾರ ಅಂಕಿ ಅಂಶಗಳು, ಬೇರೆ ಬೇರೆ ಅಪರಾಧ ಪ್ರಕರಣಗಳ ಅಂಕಿ ಅಂಶಗಳು ಎಷ್ಟಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಆಗಸ್ಟ್ ಹಾಗೆ ಸೆಪ್ಟೆಂಬರ್ ಒಂದೇ ತಿಂಗಳ ಅಂತರದಲ್ಲಿ ನಡೆದು ಹೋಗಿರುವ ಕೊಲೆಗಳು 19 ಕೊಲೆ ಪ್ರಕರಣಗಳು ದಾಖಲಾಗಿದೆ. ಹಾಗೆ ರೇಪ್ ಅಟೆಂಪ್ಟ್, ಹಾಗೆ ರೇಪ್ ಪ್ರಕರಣ, ಅತ್ಯಾಚಾರ ಪ್ರಕರಣ 19, ಕಳ್ಳತನ ಪ್ರಕರಣಗಳು 724, ರಾಬರಿ ಪ್ರಕರಣಗಳು 27. ಕೇವಲ ಒಂದು ತಿಂಗಳ ಅಂಕಿಅಂಶ ಈ ರೀತಿಯಾಗಿದೆ. ಇನ್ನು ರಾಜ್ಯಾದ್ಯಂತ ನಡೀತಾ ಇರುವ ಅಪರಾಧ ಪ್ರಕರಣಗಳನ್ನು ಪಟ್ಟಿ ಹಾಕ್ತಾ ಹೋದ್ರೆ ಇದನ್ನ ಹಿಂದಿನ ತಿಂಗಳು ಅಥವಾ ಹಿಂದಿನ ಸರ್ಕಾರದ ಅವಧಿಗೆ ತುಲನೆ ಮಾಡಿ ನೋಡೋದಕ್ಕಿಂತ ಈಗಾಗ್ತಿರುವ ಘಟನೆಗಳಿಗೆ ಕಡಿವಾಣ ಹಾಕಿ ಜನರು ಭಯಭೀತರಾಗಿ ಬದುಕ್ತಾ ಇರುವ ಪರಿಸ್ಥಿತಿಯನ್ನ ಸುಧಾರಿಸಲೇಬೇಕಾಗಿರುವ ಹೊಣೆಗಾರಿಕೆ ಸರ್ಕಾರದ ಮೇಲಿದೆ ಅನ್ನೋ ಮಾತನ್ನ ಮತ್ತೆ ಮತ್ತೆ ನೆನಪಿಸುವಂತಹ ಪ್ರಸಂಗ. ಇದಿಷ್ಟು ಇವತ್ತಿನ ಈ ಕೊಲೆ ಪ್ರಕರಣ. ಅದಾದ ನಂತರದಲ್ಲಿ ಅದರ ಹಿಂದೆ ನಡೀತಿರುವ ಅನೇಕ ಅಪರಾಧ ಪ್ರಕರಣಗಳಿಗೆ ಸಂಬಂಧಪಟ್ಟ ಅಪ್ಡೇಟ್ಸ್. ಮುಂದೆ ರಾಜಕೀಯ ಸುದ್ದಿಗಳ ಕಡೆಗೆ ಗಮನ ಕೊಡೋಣ. ಪೊಲೀಸ್ ಇಲಾಖೆ ಜೊತೆಗೂಡಿ ಈ ಅಪರಾಧ ಪ್ರಕರಣಗಳನ್ನು ಕಡಿಮೆ ಮಾಡಲಿಕ್ಕೆ ಮುಂದಾಗಲೇಬೇಕಾದ ಪರಿಸ್ಥಿತಿ ಇದೆ ಅನ್ನೋದು ಸ್ಪಷ್ಟವಾಗ್ತಾ ಹೋಗುತ್ತೆ. ಪೊಲೀಸ್ ರೆಕಾರ್ಡ್ಸ್, ಪೊಲೀಸ್ ಇಲಾಖೆಯಿಂದಲೇ ಲಭ್ಯವಾಗಿರುವ ಮಾಹಿತಿಯ ಪ್ರಕಾರ ಅಂಕಿ ಅಂಶಗಳು, ಬೇರೆ ಬೇರೆ ಅಪರಾಧ ಪ್ರಕರಣಗಳ ಅಂಕಿ ಅಂಶಗಳು ಎಷ್ಟಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಆಗಸ್ಟ್ ಹಾಗೆ ಸೆಪ್ಟೆಂಬರ್ ಒಂದೇ ತಿಂಗಳ ಅಂತರದಲ್ಲಿ ನಡೆದು ಹೋಗಿರುವ ಕೊಲೆಗಳು 19 ಕೊಲೆ ಪ್ರಕರಣಗಳು ದಾಖಲಾಗಿದೆ. ಹಾಗೆ ರೇಪ್ ಅಟೆಂಪ್ಟ್, ಹಾಗೆ ರೇಪ್ ಪ್ರಕರಣ, ಅತ್ಯಾಚಾರ ಪ್ರಕರಣ 19, ಕಳ್ಳತನ ಪ್ರಕರಣಗಳು 724, ರಾಬರಿ ಪ್ರಕರಣಗಳು 27. ಕೇವಲ ಒಂದು ತಿಂಗಳ ಅಂಕಿಅಂಶ ಈ ರೀತಿಯಾಗಿದೆ. ಇನ್ನು ರಾಜ್ಯಾದ್ಯಂತ ನಡೀತಾ ಇರುವ ಅಪರಾಧ ಪ್ರಕರಣಗಳನ್ನು ಪಟ್ಟಿ ಹಾಕ್ತಾ ಹೋದ್ರೆ ಇದನ್ನ ಹಿಂದಿನ ತಿಂಗಳು ಅಥವಾ ಹಿಂದಿನ ಸರ್ಕಾರದ ಅವಧಿಗೆ ತುಲನೆ ಮಾಡಿ ನೋಡೋದಕ್ಕಿಂತ ಈಗಾಗ್ತಿರುವ ಘಟನೆಗಳಿಗೆ ಕಡಿವಾಣ ಹಾಕಿ ಜನರು ಭಯಭೀತರಾಗಿ ಬದುಕ್ತಾ ಇರುವ ಪರಿಸ್ಥಿತಿಯನ್ನ ಸುಧಾರಿಸಲೇಬೇಕಾಗಿರುವ ಹೊಣೆಗಾರಿಕೆ ಸರ್ಕಾರದ ಮೇಲಿದೆ ಅನ್ನೋ ಮಾತನ್ನ ಮತ್ತೆ ಮತ್ತೆ ನೆನಪಿಸುವಂತಹ ಪ್ರಸಂಗ. ಇದಿಷ್ಟು ಇವತ್ತಿನ ಈ ಕೊಲೆ ಪ್ರಕರಣ. ಅದಾದ ನಂತರದಲ್ಲಿ ಅದರ ಹಿಂದೆ ನಡೀತಿರುವ ಅನೇಕ ಅಪರಾಧ ಪ್ರಕರಣಗಳಿಗೆ ಸಂಬಂಧಪಟ್ಟ ಅಪ್ಡೇಟ್ಸ್. ಮುಂದೆ ರಾಜಕೀಯ ಸುದ್ದಿಗಳ ಕಡೆಗೆ ಗಮನ ಕೊಡೋಣ. ಪೊಲೀಸ್ ಇಲಾಖೆ ಜೊತೆಗೂಡಿ
ಈ ಅಪರಾಧ ಪ್ರಕರಣಗಳನ್ನ ಕಡಿಮೆ ಮಾಡಲಿಕ್ಕೆ ಮುಂದಾಗಲೇಬೇಕಾದ ಪರಿಸ್ಥಿತಿ ಇದೆ ಅನ್ನೋದು ಸ್ಪಷ್ಟವಾಗ್ತಾ ಹೋಗುತ್ತೆ. ಪೊಲೀಸ್ ಇಲಾಖೆಯಿಂದಲೇ ಲಭ್ಯವಾಗಿರುವ ಮಾಹಿತಿಯ ಪ್ರಕಾರ ಅಂಕಿ ಅಂಶಗಳು, ಬೇರೆ ಬೇರೆ ಅಪರಾಧ ಪ್ರಕರಣಗಳ ಅಂಕಿ ಅಂಶಗಳು ಎಷ್ಟಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಆಗಸ್ಟ್ ಹಾಗೆ ಸೆಪ್ಟೆಂಬರ್ ಒಂದೇ ತಿಂಗಳ ಅಂತರದಲ್ಲಿ ನಡೆದು ಹೋಗಿರುವ ಕೊಲೆಗಳು 19 ಕೊಲೆ ಪ್ರಕರಣಗಳು ದಾಖಲಾಗಿದೆ. ಹಾಗೆ ರೇಪ್ ಅಟೆಂಪ್ಟ್ ಹಾಗೆ ರೇಪ್ ಪ್ರಕರಣ, ಅತ್ಯಾಚಾರ ಪ್ರಕರಣ 19, ಕಳ್ಳತನ ಪ್ರಕರಣಗಳು 724, ರಾಬರಿ ಪ್ರಕರಣಗಳು 27. ಕೇವಲ ಒಂದು ತಿಂಗಳ ಅಂಕಿಅಂಶ ಈ ರೀತಿಯಾಗಿದೆ. ಇನ್ನು ರಾಜ್ಯಾದ್ಯಂತ ನಡೀತಾ ಇರುವ ಅಪರಾಧ ಪ್ರಕರಣಗಳನ್ನು ಪಟ್ಟಿ ಹಾಕ್ತಾ ಹೋದ್ರೆ ಇದನ್ನ ಹಿಂದಿನ ತಿಂಗಳು ಅಥವಾ ಹಿಂದಿನ ಸರ್ಕಾರದ ಅವಧಿಗೆ ತುಲನೆ ಮಾಡಿ ನೋಡೋದಕ್ಕಿಂತ ಈಗಾಗ್ತಿರುವ ಘಟನೆಗಳಿಗೆ ಕಡಿವಾಣ ಹಾಕಿ ಜನರು ಭಯಭೀತರಾಗಿ ಬದುಕ್ತಾ ಇರುವ ಪರಿಸ್ಥಿತಿಯನ್ನ ಸುಧಾರಿಸಲೇಬೇಕಾಗಿರುವ ಹೊಣೆಗಾರಿಕೆ ಸರ್ಕಾರದ ಮೇಲಿದೆ ಅನ್ನೋ ಮಾತನ್ನ ಮತ್ತೆ ನೆನಪಿಸುವಂತಹ ಪ್ರಸಂಗ. ಇದಿಷ್ಟು ಇವತ್ತಿನ ಈ ಕೊಲೆ ಪ್ರಕರಣ. ಅದಾದ ನಂತರದಲ್ಲಿ ಅದರ ಹಿಂದೆ ನಡೀತಿರುವ ಅನೇಕ ಅಪರಾಧ ಪ್ರಕರಣಗಳಿಗೆ ಸಂಬಂಧಪಟ್ಟ ಅಪ್ಡೇಟ್ಸ್. ಮುಂದೆ ರಾಜಕೀಯ ಸುದ್ದಿಗಳ ಕಡೆಗೇನೆ ಗಮನ ಕೊಡೋಣ. ಪೊಲೀಸ್ ಇಲಾಖೆ ಜೊತೆಗೂಡಿ ಈ ಅಪರಾಧ ಪ್ರಕರಣಗಳನ್ನ ಕಡಿಮೆ ಮಾಡಲಿಕ್ಕೆ ಮುಂದಾಗಲೇಬೇಕಾದ ಪರಿಸ್ಥಿತಿ ಇದೆ ಅನ್ನೋದು ಸ್ಪಷ್ಟವಾಗ್ತಾ ಹೋಗುತ್ತೆ. ಪೊಲೀಸ್ ಇಲಾಖೆಯಿಂದಲೇ ಲಭ್ಯವಾಗಿರುವ ಮಾಹಿತಿಯ ಪ್ರಕಾರ ಅಂಕಿ ಅಂಶಗಳು, ಬೇರೆ ಬೇರೆ ಅಪರಾಧ ಪ್ರಕರಣಗಳ ಅಂಕಿ ಅಂಶಗಳು ಎಷ್ಟಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಆಗಸ್ಟ್ ಹಾಗೆ ಸೆಪ್ಟೆಂಬರ್ ಒಂದೇ ತಿಂಗಳ ಅಂತರದಲ್ಲಿ ನಡೆದು ಹೋಗಿರುವ ಕೊಲೆಗಳು 19 ಕೊಲೆ ಪ್ರಕರಣಗಳು ದಾಖಲಾಗಿದೆ. ಹಾಗೆ ರೇಪ್ ಅಟೆಂಪ್ಟ್ ಹಾಗೆ ರೇಪ್ ಪ್ರಕರಣ, ಅತ್ಯಾಚಾರ ಪ್ರಕರಣ 19, ಕಳ್ಳತನ ಪ್ರಕರಣಗಳು 724, ರಾಬರಿ ಪ್ರಕರಣಗಳು 27. ಕೇವಲ ಒಂದು ತಿಂಗಳ ಅಂಕಿಅಂಶ ಈ ರೀತಿಯಾಗಿದೆ. ಇನ್ನು ರಾಜ್ಯಾದ್ಯಂತ ನಡೀತಾ ಇರುವ ಅಪರಾಧ ಪ್ರಕರಣಗಳನ್ನು ಪಟ್ಟಿ ಹಾಕ್ತಾ ಹೋದ್ರೆ ಇದನ್ನ ಹಿಂದಿನ ತಿಂಗಳು ಅಥವಾ ಹಿಂದಿನ ಸರ್ಕಾರದ ಅವಧಿಗೆ ತುಲನೆ ಮಾಡಿ ನೋಡೋದಕ್ಕಿಂತ ಈಗಾಗ್ತಿರುವ ಘಟನೆಗಳಿಗೆ ಕಡಿವಾಣ ಹಾಕಿ ಜನರು ಭಯಭೀತರಾಗಿ ಬದುಕ್ತಾ ಇರುವ ಪರಿಸ್ಥಿತಿಯನ್ನ ಸುಧಾರಿಸಲೇಬೇಕಾಗಿರುವ ಹೊಣೆಗಾರಿಕೆ ಸರ್ಕಾರದ ಮೇಲಿದೆ ಅನ್ನೋ ಮಾತನ್ನ ಮತ್ತೆ ನೆನಪಿಸುವಂತಹ ಪ್ರಸಂಗ. ಇದಿಷ್ಟು ಇವತ್ತಿನ ಈ ಕೊಲೆ ಪ್ರಕರಣ. ಅದಾದ ನಂತರದಲ್ಲಿ ಅದರ ಹಿಂದೆ ನಡೀತಿರುವ ಅನೇಕ ಅಪರಾಧ ಪ್ರಕರಣಗಳಿಗೆ ಸಂಬಂಧಪಟ್ಟ ಅಪ್ಡೇಟ್ಸ್. ಮುಂದೆ ರಾಜಕೀಯ ಸುದ್ದಿಗಳ ಕಡೆಗೇನೆ ಗಮನ ಕೊಡೋಣ. ಪೊಲೀಸ್ ಇಲಾಖೆ ಜೊತೆಗೂಡಿ ಈ ಅಪರಾಧ ಪ್ರಕರಣಗಳನ್ನ ಕಡಿಮೆ ಮಾಡಲಿಕ್ಕೆ ಮುಂದಾಗಲೇಬೇಕಾದ ಪರಿಸ್ಥಿತಿ ಇದೆ ಅನ್ನೋದು ಸ್ಪಷ್ಟವಾಗ್ತಾ ಹೋಗುತ್ತೆ. ಪೊಲೀಸ್ ಇಲಾಖೆಯಿಂದಲೇ ಲಭ್ಯವಾಗಿರುವ ಮಾಹಿತಿಯ ಪ್ರಕಾರ ಅಂಕಿ ಅಂಶಗಳು, ಬೇರೆ ಬೇರೆ ಅಪರಾಧ ಪ್ರಕರಣಗಳ ಅಂಕಿ ಅಂಶಗಳು ಎಷ್ಟಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಆಗಸ್ಟ್ ಹಾಗೆ ಸೆಪ್ಟೆಂಬರ್ ಒಂದೇ ತಿಂಗಳ ಅಂತರದಲ್ಲಿ ನಡೆದು ಹೋಗಿರುವ ಕೊಲೆಗಳು 19 ಕೊಲೆ ಪ್ರಕರಣಗಳು ದಾಖಲಾಗಿದೆ. ಹಾಗೆ ರೇಪ್ ಅಟೆಂಪ್ಟ್ ಹಾಗೆ ರೇಪ್ ಪ್ರಕರಣ, ಅತ್ಯಾಚಾರ ಪ್ರಕರಣ 19, ಕಳ್ಳತನ ಪ್ರಕರಣಗಳು 724, ರಾಬರಿ ಪ್ರಕರಣಗಳು 27. ಕೇವಲ ಒಂದು ತಿಂಗಳ ಅಂಕಿಅಂಶ ಈ ರೀತಿಯಾಗಿದೆ. ಇನ್ನು ರಾಜ್ಯಾದ್ಯಂತ ನಡೀತಾ ಇರುವ ಅಪರಾಧ ಪ್ರಕರಣಗಳನ್ನು ಪಟ್ಟಿ ಹಾಕ್ತಾ ಹೋದ್ರೆ ಇದನ್ನ ಹಿಂದಿನ ತಿಂಗಳು ಅಥವಾ ಹಿಂದಿನ ಸರ್ಕಾರದ ಅವಧಿಗೆ ತುಲನೆ ಮಾಡಿ ನೋಡೋದಕ್ಕಿಂತ ಈಗಾಗ್ತಿರುವ ಘಟನೆಗಳಿಗೆ ಕಡಿವಾಣ ಹಾಕಿ ಜನರು ಭಯಭೀತರಾಗಿ ಬದುಕ್ತಾ ಇರುವ ಪರಿಸ್ಥಿತಿಯನ್ನ ಸುಧಾರಿಸಲೇಬೇಕಾಗಿರುವ ಹೊಣೆಗಾರಿಕೆ ಸರ್ಕಾರದ ಮೇಲಿದೆ ಅನ್ನೋ ಮಾತನ್ನ ಮತ್ತೆ ನೆನಪಿಸುವಂತಹ ಪ್ರಸಂಗ. ಇದಿಷ್ಟು ಇವತ್ತಿನ ಈ ಕೊಲೆ ಪ್ರಕರಣ. ಅದಾದ ನಂತರದಲ್ಲಿ ಅದರ ಹಿಂದೆ ನಡೀತಿರುವ ಅನೇಕ ಅಪರಾಧ ಪ್ರಕರಣಗಳಿಗೆ ಸಂಬಂಧಪಟ್ಟ ಅಪ್ಡೇಟ್ಸ್. ಮುಂದೆ ರಾಜಕೀಯ ಸುದ್ದಿಗಳ ಕಡೆಗೇನೆ ಗಮನ ಕೊಡೋಣ.